Hello everyone. The next topic is MAC sublayer. The first one we have studied about the architecture of IEEE 802.11 project, and here now the topic is MAC sublayer. Here the MAC sublayer is subdivided into two layers, that is DCF and PCF, distributed coordination function and point coordination function. This diagram shows the relationship between the physical layer, LLC and MAC layer. We already know that the data link layer is divided into LLC and MAC, that is link layer addressing and this MAC addressing. This MAC layer is again subdivided into DCF and PCF. Okay, DCF means distributed coordination function, PCF means point coordination function. Here DCF acts with the access point, that is CS axis method, that is CSMA bar CA, that is collision avoidance. There is no collision detection in this. We can just only avoid the collision. This is your frame exchange timeline. ಇಲ್ಲಿ ಏನಾಗುತ್ತೆ, ಫಸ್ಟು ನಿಮಗೆ ಎ ಇಂದ ಬಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ ಡೇಟಾ. ಸೊ ಎ ಏನು ಮಾಡುತ್ತೆ, RTS ಸೆಂಡ್ ಮಾಡುತ್ತೆ. ಫಸ್ಟು ಚೆಕ್ ಮಾಡುತ್ತೆ ವೆದರ್ ದ ಲಿಂಕ್ ಈಸ್ ಫ್ರೀ ಆರ್ ನಾಟ್. ಫ್ರೀ ಯಾವುದರಿಂದ ಚೆಕ್ ಮಾಡುತ್ತೆ, ಬೈ ಯೂಸಿಂಗ್ ಎ ಪರ್ಸಿಸ್ಟೆನ್ಸ್ ಮೆಥಡ್. ಇವು ಚೆಕ್ ಮಾಡಿದ್ಮೇಲೆ ಇಫ್ ಇಟ್ ಈಸ್ ಎನ್ ಐಡಲ್ ಆವಾಗ RTS ಸೆಂಡ್ ಮಾಡುತ್ತೆ. ಬಿ RTS ತೊಗೊಂಡ್ಮೇಲೆ ಇಟ್ ವಿಲ್ ವೆಯ್ಟ್ ಫಾರ್ SIFS ಟೈಮ್. SIF ಅಂದರೆ ಶಾರ್ಟ್ ಇಂಟರ್ಫ್ರೇಮ್ ಸ್ಪೇಸ್ ಟೈಮ್. ಅಷ್ಟು ಟೈಮ್ ವೆಯ್ಟ್ ಮಾಡಿದ್ಮೇಲೆ ಇಟ್ ವಿಲ್ ಸೆಂಡ್ ದ CTS ಅಂದರೆ ಐ ಆಮ್ ರೆಡಿ ಟು ರಿಸೀವ್ ದ ಡೇಟಾ ಅಂತ ಇದು ಸೆಂಡ್ ಮಾಡುತ್ತೆ. ಅಗೇನ್ ಇಟ್ ವಿಲ್ ವೆಯ್ಟ್ ಫಾರ್ SIFS ಟೈಮ್ ಆ್ಯಂಡ್ ಇಟ್ ವಿಲ್ ಸೆಂಡ್ ದ ಡೇಟಾ. After receiving the data from B station, it will wait for SIFS time and send the acknowledgement. This is the process. What happens here? C and D are other stations. Here we have three problems in frame exchange timeline, that is network allocation vector, collision during handshaking and hidden station problem. How we can say this means, network allocation vector ಅಂದರೆ ಅದು ಟೈಮ್ CTS ಏನು ಮಾಡುತ್ತೆ, CTS ಬೇರೆ ಎಲ್ಲ ಸ್ಟೇಷನ್ಸ್ಗೂ ರಿಸೀವ್ ಆಗುತ್ತೆ. ರಿಸೀವ್ ಆಗಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ಆಕ್ಟಿವೇಟಿಂಗ್ ದಿಸ್ ನೆಟ್ವರ್ಕ್ ಅಲೋಕೇಶನ್ ವೆಕ್ಟರ್. ಅಂದರೆ ಇಷ್ಟು ಟೈಮ್ ಡ್ಯೂರೇಷನ್ನು ಈ ಎರಡು ಸ್ಟೇಷನ್ಸು ಚೆಕ್ ಮಾಡಬೇಕಾಗಿಲ್ಲ. ಮೀಡಿಯಮ್ ಈಸ್ ಬ್ಯುಸಿ, ಯಾಕೆಂದರೆ ಇದು ಸೆಂಡ್ ಮಾಡ್ತದೆ. ಸೊ ಆ ಟೈಮ್ ಪೀರಿಯಡ್ ವೆಯ್ಟ್ ಮಾಡಿ ಆಮೇಲೆ ಅದನ್ನು ಸೆಂಡ್ ಮಾಡಬೇಕು. ದಿಸ್ ಇಸ್ ನೆಟ್ವರ್ಕ್ ಅಲೋಕೇಶನ್ ವೆಕ್ಟರ್. ನೆಕ್ಸ್ಟು ಕೊಲ್ಯೂಷನ್ ಡ್ಯೂರಿಂಗ್ ಹ್ಯಾಂಡ್ ಶೇಕಿಂಗ್ ಅಂದರೆ RTS ಮತ್ತು CTS ಎಕ್ಸ್ಚೇಂಜ್ ಆಗುತ್ತಲ್ಲ, ಅದು ಹ್ಯಾಂಡ್ ಶೇಕಿಂಗ್ ಪೀರಿಯಡ್. ಇಲ್ಲೇನಾದರೂ ಕೊಲ್ಯೂಷನ್ ಆದರೆ, ಇವಾಗ ಫಾರ್ ಎಕ್ಸಾಂಪಲ್ 2 or more ಸ್ಟೇಷನ್ಸ್ ಆರ್ ಸೆಂಡಿಂಗ್ RTS ಅಟ್ ದ ಸೇಮ್ ಟೈಮ್, ಆವಾಗ ಕೊಲ್ಯೂಷನ್ ಆಗುತ್ತೆ. ಆ ಕೊಲ್ಯೂಷನ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಹಿಯರ್ ವಿ ಆರ್ ಯೂಸಿಂಗ್ CSMA bar CA. ಕೊಲ್ಯೂಷನ್ ಡಿಟೆಕ್ಟ್ ಮಾಡೋಕ್ಕಾಗಲ್ಲ, ಕೊಲ್ಯೂಷನ್ ಅವಾಯ್ಡ್ ಮಾಡ್ಬೋದು. ಕೊಲ್ಯೂಷನ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ, ತುಂಬ ಹೊತ್ತಾದರೂ ನಮಗೆ CTS ರಿಸೀವ್ ಆಗಿಲ್ಲ ಅಂದರೆ ಆವಾಗ ನಾವು ಕಳಿಸಿರೋ RTS ದೇರ್ ಇಸ್ ಎ ಕೊಲ್ಯೂಷನ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಹಿಡನ್ ಸ್ಟೇಷನ್ ಪ್ರಾಬ್ಲಮ್ ಅಂದ್ರೆ ಏನಾಗುತ್ತೆ, ಇಲ್ಲಿ CTS ಬೇರೆ ಎಲ್ಲ ಸ್ಟೇಷನ್ಸ್ಗೂ ಬರೋದ್ರಿಂದ ಇಟ್ ವಿಲ್ ನೋನ್ ದಟ್ ಸಮ್ ಅದರ್ ಸ್ಟೇಷನ್ಸ್ ಆರ್ ಸೆಂಡಿಂಗ್ ಅ ಡೇಟಾ. ಅಂದರೆ ಯಾವುದೋ ಒಂದು ಹಿಡನ್ ಸ್ಟೇಷನ್ನು ಡೇಟಾನ ಆಲ್ರೆಡಿ ಸೆಂಡ್ ಮಾಡ್ತದೆ. ಸೊ ನಾವು ಡೇಟಾನ ಸೆಂಡ್ ಮಾಡಬಾರ್ದು. ಸೊ ವಿ ಶುಡ್ ವೆಯ್ಟ್ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್ ಅಂತ ಬೇರೆ ಸ್ಟೇಷನ್ಸ್ಗೆ ಅರ್ಥ ಆಗುತ್ತೆ. ದಟ್ ಈಸ್ ದ ಹಿಡನ್ ಸ್ಟೇಷನ್ ಪ್ರಾಬ್ಲಮ್. ಬೈ ದಿಸ್ ವಿ ಕ್ಯಾನ್ ಅವಾಯ್ಡ್ ದ ಕೊಲ್ಯೂಷನ್ ಇನ್ ದ CSMA bar CA method. Next is PCF, that is point coordination function. ಏನಾಗುತ್ತೆ, ಇಟ್ ಈಸ್ ಇಂಪ್ಲಿಮೆಂಟೆಡ್ ಆನ್ ದ ಟಾಪ್ ಆಫ್ ದ DCF. ಇಲ್ಲಿ ಯೂಸ್ ಮಾಡ್ತಿರೋ ಆಕ್ಸೆಸ್ ಮೆಥಡ್ ಬಂದು ಕಂಟೆನ್ಷನ್ ಫ್ರೀ ಪೋಲಿಂಗ್ ಆಕ್ಸೆಸ್ ಮೆಥಡ್. ನಾವು ಆಲ್ರೆಡಿ ಓದಿರೋ ಥರ AP ಪರ್ಫಾರ್ಮ್ಸ್ ಪೋಲಿಂಗ್ ಫಾರ್ ಸ್ಟೇಷನ್ಸ್. ಅಂದರೆ ಫಸ್ಟ್ ಪೋಲಿಂಗ್ ಚೆಕ್ ಮಾಡ್ತಾರೆ, ಯಾರ ಹತ್ರ ಡೇಟಾ ಇದೆಯಾ ಸೆಂಡ್ ಮಾಡೋಕ್ಕೆ, ನನಗೆ ಡೇಟಾ ಇದ್ದರೆ ಸೆಂಡ್ ಮಾಡಿ ಅಂತ ಒಂದೊಂದೇ ಸ್ಟೇಷನ್ಸ್ಗೆ ಪೋಲಿಂಗ್ ಚೆಕ್ ಮಾಡ್ಕೊಂಡು ಬರುತ್ತೆ. ವಿ ಗಿವ್ ಪ್ರಿಯಾರಿಟೀಸ್ ಟು PCF ಓವರ್ DCF. ನಮ್ಗೆ DCF PCF ಬಂದಾಗ ಫಸ್ಟ್ ನಾವು ಪ್ರಿಫರ್ ಮಾಡೋದು PCF, ನಾಟ್ DCF. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಇನ್ನೊಂದು ಇಂಟರ್ಫ್ರೇಮ್ ಸ್ಪೇಸ್ PIFS ಅಂತ ಇಂಪ್ಲಿಮೆಂಟ್ ಆಗುತ್ತೆ. ದಟ್ ಈಸ್ PIFS ಅಂತ ಇಂಪ್ಲಿಮೆಂಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನಮಗೆ DCF ಫ್ರೇಮ್ಸ್ ನಾವು ಸೆಂಡ್ ಮಾಡೋಕ್ಕಾಗೋದೇ ಇಲ್ಲ. ನಮಗೆ PCFೇ ಹೈಯರ್ ಪ್ರಿಯಾರಿಟಿ ತೊಗೊಂಡ್ಬಿಡುತ್ತೆ. ನಾವು PCF ಜೊತೆನೇ DCFನ ಯೂಸ್ ಮಾಡಬೇಕು ಅಂದರೆ ನಾವು ಅವಾಗ ಏನು ಮಾಡಬೇಕು, DCF ಆ್ಯಂಡ್
and the AP wants to use a PCF. ಆವಾಗ AP has a priority, PCFಗೆ priority ಇರುತ್ತೆ. ಅವಾಗ ಏನಾಗ್ತದೆ, DCF ಫ್ರೇಮ್ಸ್ದು ಆಕ್ಸೆಸ್ನ ಗೇನ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಆವಾಗ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ವಿ ಆರ್ ಗೋಯಿಂಗ್ ಫಾರ್ ದ ರಿಪಿಟೇಷನ್ ಇಂಟರ್ವಲ್ ಅಂತ ತೊಗೊತೀವಿ. ದಿಸ್ ಇಸ್ ದ ಡಯಾಗ್ರಾಮ್ ಫಾರ್ ರಿಪಿಟೇಷನ್ ಇಂಟರ್ವಲ್. ಇಲ್ಲಿ ಏನಾಗುತ್ತೆ, ಫಸ್ಟು PIFS ಆದಮೇಲೆ ಬಿ ಅಂತಂದರೆ ಇಟ್ ಈಸ್ ಎ ಬೀಕಾನ್ ಫ್ರೇಮ್ ಅಂದರೆ ಸ್ಟಾರ್ಟಿಂಗ್ ಆಫ್ ದ ಫ್ರೇಮ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಇಟ್ ವಿಲ್ ಪೋಲ್ ಮಾಡಿದಾಗ ಐದರ್ ಯು ಕ್ಯಾನ್ ಸೆಂಡ್ ದ ಅಕ್ನಾಲೇಜ್ಮೆಂಟ್ ವಿತ್ ಡೇಟಾ ಆರ್ ಯು ಕ್ಯಾನ್ ಸೆಂಡ್ ದ ಅಕ್ನಾಲೇಜ್ಮೆಂಟ್ ವಿತ್ ಅನದರ್ ಪೋಲಿಂಗ್. ಓಕೆ, ಆ ಥರ ಸೆಂಡ್ ಮಾಡಿದ್ಮೇಲೆ ಲಾಸ್ಟಲ್ಲಿ ನಾವು ಸಿ ಎಫ್ ಎಂಡ್ ಅಂದರೆ ಕಂಟೆನ್ಷನ್ ಫ್ರೀನ ಎಂಡ್ ಮಾಡ್ತಿದ್ದೀವಿ. ಇಫ್ ವಿ ಆರ್ ಯೂಸಿಂಗ್ PCF ದೆನ್ ಇಟ್ ಇಸ್ ಎ ಕಂಟೆನ್ಷನ್ ಫ್ರೀ. ನಾವು DCFನ ಯೂಸ್ ಮಾಡಬೇಕಂದ್ರೆ ದಟ್ ಈಸ್ ಕಂಟೆನ್ಷನ್ ಬೇಸ್ಡ್. ಸೊ ಅಷ್ಟು ನಮಗೆ NAV ಕ್ರಿಯೇಟ್ ಆದಾಗ ಬೇರೆ ಯಾವ ಸ್ಟೇಷನ್ಸು ಟ್ರೈ ಮಾಡಲ್ಲ. ಸೊ PCFಗೆ ಪ್ರಿಯಾರಿಟಿ ಬರುತ್ತೆ. PCF ಎಂಡ್ ಆದಮೇಲೆ DCFಗೆ ಪ್ರಿಯಾರಿಟಿ ಬರುತ್ತೆ. ದಟ್ ಈಸ್ ಕಂಟೆನ್ಷನ್ ಬೇಸ್ಡ್. ಓಕೆ, ನೆಕ್ಸ್ಟ್ ಒನ್ ಈಸ್ ಫ್ರಾಗ್ಮೆಂಟೇಷನ್. ನಮ್ಗೆ ಯಾಕೆ ಫ್ರಾಗ್ಮೆಂಟೇಷನ್ ಬೇಕು ಅಂದರೆ, if there is a collision in sending a frame, then we need to send that frame again ಅಲ್ವಾ. ಅದೇ ನಾವು ದೊಡ್ಡ ಫ್ರೇಮ್ ಇಟ್ಕೊಂಡಿದ್ರೆ ಏನಾಗುತ್ತೆ, ಅದರಲ್ಲಿ ಯಾವ್ದಾದ್ರು 1 ಬಿಟ್ ಕೊಲಿಷನ್ ಆಗಿ ಚೇಂಜ್ ಆದರೂ ಕೂಡ ನಾವು ಫುಲ್ ಫ್ರೇಮ್ನ ಸೆಂಡ್ ಮಾಡಬೇಕಾಗುತ್ತೆ. ಅದ್ರ ಬದಲು ನಾವು ಫ್ರಾಗ್ಮೆಂಟೇಷನ್ ಅಂದರೆ ಡಿವೈಡಿಂಗ್ ಎ ಲಾರ್ಜ್ ಫ್ರೇಮ್ ಇಂಟು ಎ ಸ್ಮಾಲರ್ ಫ್ರೇಮ್ಸ್ ಆಗಿ ಡಿವೈಡ್ ಮಾಡಿಬಿಟ್ಟು ಅದನ್ನು ಸೆಂಡ್ ಮಾಡ್ತಿದ್ದೀವಿ ಅಂದರೆ ಯಾವ ಪರ್ಟಿಕ್ಯುಲರ್ ಫ್ರೇಮು ಕೊಲೈಡ್ ಆಗಿದೆ ಆ ಫ್ರೇಮ್ನ ಮಾತ್ರ ನಾವು ರೀಸೆಂಡ್ ಮಾಡ್ಬೋದು. ದಟ್ ಈಸ್ ದ ಅಡ್ವಾಂಟೇಜ್ ಹಿಯರ್. ಓಕೆ, ನೆಕ್ಸ್ಟ್ ಈಸ್ ಫ್ರೇಮ್ ಫಾರ್ಮ್ಯಾಟ್. ಹಿಯರ್ ದ ಮ್ಯಾಕ್ಸ್ ಸಬ್ಲೇಯರ್ ಕನ್ಸಿಸ್ಟ್ ಆಫ್ 9 fields ಇದೆ ಇಲ್ಲಿ. FCD, ಅಡ್ರೆಸ್, 4 addresses, SC, ಫ್ರೇಮ್ ಬಾಡಿ ಆ್ಯಂಡ್ FCS. These are the 9 frames. First FC ಅಂದರೆ ಇಟ್ ಈಸ್ ಎ 2 byte ಲಾಂಗ್ ಆ್ಯಂಡ್ ಡಿಫೈನ್ಸ್ ದ ಟೈಪ್ ಆಫ್ ಫ್ರೇಮ್ ಆ್ಯಂಡ್ ಸಮ್ ಕಂಟ್ರೋಲ್ ಇನ್ಫಾರ್ಮೇಷನ್. ಸ್ವಲ್ಪ ಇನ್ನು ಫ್ರೇಮ್ ಹೆಂಗಿರಬೇಕು, ಟೈಪ್ ಹೆಂಗಿರಬೇಕು ಮತ್ತು ಅದ್ರ ಕಂಟ್ರೋಲ್ ಇನ್ಫಾರ್ಮೇಷನ್ ಏನು ಅನ್ನೋದನ್ನು FC ಅಂದರೆ ಫ್ರೇಮ್ ಕಂಟ್ರೋಲು ಡಿಫೈನ್ ಮಾಡುತ್ತೆ. ಏಕೆಂದ್ರೆ ದಿಸ್ ಫ್ರೇಮ್ ಕಂಟ್ರೋಲಲ್ಲಿ ನಮಗೆ ತುಂಬ ಸಬ್ ಡಿವಿಷನ್ಸ್ ಇದೆ. ಓಕೆ, ಸೊ ಅದರಲ್ಲಿ ಪ್ರೋಟೋಕಾಲ್ ವರ್ಷನ್ ಅಂದರೆ ಕರೆಂಟ್ ವರ್ಷನ್ ನಾವು ಯೂಸ್ ಮಾಡ್ತಿರೋದು 0 ಅಂತ ಡಿಫೈನ್ ಮಾಡ್ತೀವಿ. ನೆಕ್ಸ್ಟ್ ಟೈಪ್ ಅಂದರೆ ಯಾವ ಟೈಪ್ ಆಫ್ ಇನ್ಫಾರ್ಮೇಷನ್, ಮ್ಯಾನೇಜ್ಮೆಂಟಾ, ಕಂಟ್ರೋಲಾ, ಡೇಟಾ. ಮ್ಯಾನೇಜ್ಮೆಂಟ್ ಆದರೆ 00, ಕಂಟ್ರೋಲ್ ಆದರೆ 01, ಡೇಟಾ ಆದರೆ 10. ಓಕೆ, ನೆಕ್ಸ್ಟ್ ಸಬ್ ಟೈಪ್ಸ್ ಅಂದರೆ 4 bits ಇರುತ್ತೆ. ಓಕೆ, ದಿಸ್ 4 bits ಅಂದರೆ 1011. This is 1011 and this will be RTSನ ಸೆಂಡ್ ಮಾಡ್ತದೆ ಅಂತ. ಇಫ್ ಇಟ್ ಈಸ್ 1100 ಆವಾಗ CTSನ ಸೆಂಡ್ ಮಾಡ್ತದೆ ಅಂತ. ಇಫ್ ಇಟ್ ಈಸ್ 1101 ದೆನ್ ಇಟ್ ಈಸ್ ಆ್ಯನ್ ಅಕ್ನಾಲೆಜ್ಮೆಂಟ್. ಯಾವುದು ಡೇಟಾ ಟೈಪು ನಾವು ಸೆಂಡ್ ಮಾಡ್ತಿರೋದು ಅಂತ ಇಟ್ ವಿಲ್ ಡಿಫೈನ್. ಸೊ ಇಟ್ ಈಸ್ ಅ 4 bit. ನೆಕ್ಸ್ಟು 2DS ಫ್ರಮ್ DS ನಿಮಗೆ ಮುಂದೆ ಗೊತ್ತಾಗುತ್ತೆ ಏನು ಅಂತ. ದೆನ್ ದಿಸ್ ಇಸ್ ಮ್ಯಾನೇಜ್ಮೆಂಟ್ ಫ್ರೇಮ್ ಅಂತಂದರೆ ನೀವೇನಾದರೂ ಮೋರ್ ಫ್ರಾಗ್ಮೆಂಟೇಷನ್ ಏನಾದ್ರು ಮಾಡಬೇಕಂದ್ರೆ ದಿಸ್ ಬಿಟ್ ಶುಡ್ ಬಿ ಹೈ, ವಿಚ್ ಇಸ್ ಓನ್ಲಿ 1 bit. ರೀಟ್ರೈ ಅಂದರೆ ರೀಟ್ರಾನ್ಸ್ಮಿಷನ್ ಮಾಡಬೇಕು ಅಂದರೆ ದಿಸ್ ಬಿಟ್ ಶುಡ್ ಬಿ 1. ಅಗೈನ್ ಪವರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ದಿಸ್ ಬಿಟ್ ಶುಡ್ ಬಿ 1. ಮೋರ್ ಡೇಟಾ, if you are having a more data to send, then this bit should be 1. WEP ಅಂದರೆ ವೈರ್ಡ್ ಈಕ್ವಿವಲೆಂಟ್ ಪ್ರೈವಸಿ ಅಂದರೆ ನಿಮ್ಗೆ ಏನಾದ್ರು ಎನ್ಕ್ರಿಪ್ಷನ್ ಮೆಥಡ್ ಬೇಕು ಅಂತಂದರೆ ದೆನ್ ದಿಸ್ ಬಿಟ್ ಶುಡ್ ಬಿ ಹೈ. ದಿಸ್ ಈಸ್ ರಿಸರ್ವ್ಡ್ ಬಿಟ್. ಓಕೆ, FC ಆಯಿತು. ನೆಕ್ಸ್ಟ್ ಡಿ ಅಂತಂದರೆ ಇಟ್ ಡಿಫೈನ್ಸ್ ದ ಡ್ಯೂರೇಷನ್ ಆಫ್ ದ ಟ್ರಾನ್ಸ್ಮಿಷನ್ ದಟ್ ಈಸ್ ಯೂಸ್ಡ್ ಟು ಸೆಟ್ ದ ವ್ಯಾಲ್ಯೂ ಆಫ್ NAV ಸೆಟ್ ಮಾಡೋಕ್ಕೆ ನಮ್ಗೆ ಎಷ್ಟು ಡ್ಯೂರೇಷನ್ ಬೇಕು ಅನ್ನೋದನ್ನು ನಾವಿಲ್ಲಿ ಸ್ಪೆಸಿಫೈ ಮಾಡ್ತೀವಿ. ದೆನ್ ಅಡ್ರೆಸಸ್ ಅಂದರೆ ನಮಗೆ ಇಲ್ಲಿ 4 ಅಡ್ರೆಸಸ್ ಮೆಥಡ್ ಇದೆ, ಈಚ್ ಆಫ್ 6 bytes. ಸೊ ಆವಾಗ ನಮಗೆ ಯಾವ ಅಡ್ರೆಸ್ಸಿಂದ ಡೇಟಾ ಸೆಂಡ್ ಆಗ್ತದೆ, ಯಾವ ಅಡ್ರೆಸ್ಸಿಗೆ ಸೆಂಡ್ ಆಗ್ತದೆ ಅದನ್ನು ಇಲ್ಲಿ ಡಿಫೈನ್ ಮಾಡ್ತೀವಿ. ನೆಕ್ಸ್ಟ್ ಸೀಕ್ವೆನ್ಸ್ ಕಂಟ್ರೋಲ್, SC ಅಂದರೆ ಸೀಕ್ವೆನ್ಸ್ ಕಂಟ್ರೋಲ್. ಇಲ್ಲಿ ಏನಾಗುತ್ತೆ, ದಿಸ್ ಈಸ್ ಎಟ್ 16 bit ವ್ಯಾಲ್ಯೂ. ದ ಫಸ್ಟ್ 4 bit ಡಿಫೈನ್ಸ್ ದ ಫ್ರಾಗ್ಮೆಂಟ್ ನಂಬರ್, ಲಾಸ್ಟ್ 12 bits ಡಿಫೈನ್ಸ್ ದ ಸೀಕ್ವೆನ್ಸ್ ನಂಬರ್.
ಫಸ್ಟ್ ಏನು ಮಾಡುತ್ತೆ, ಫ್ರಾಗ್ಮೆಂಟ್ ನಂಬರ್ನ ಡಿಫೈನ್ ಮಾಡುತ್ತೆ, ಆಮೇಲೆ ಸೀಕ್ವೆನ್ಸ್ ನಂಬರ್ನ ಡಿಫೈನ್ ಮಾಡುತ್ತೆ. ದಟ್ ಈಸ್ ದ ಸೀಕ್ವೆನ್ಸ್ ಕಂಟ್ರೋಲ್. ನೆಕ್ಸ್ಟ್ FC ಫ್ರೇಮ್ ಬಾಡಿ ಅಂದರೆ ದಿಸ್ ಕ್ಯಾನ್ ಬಿ ಬಿಟ್ವೀನ್ 0 to 2312 bytes. ಕಂಟೈನ್ಸ್ ಇನ್ಫಾರ್ಮೇಷನ್ ಬೇಸ್ಡ್ ಆನ್ ದ ಟೈಪ್ ಆ್ಯಂಡ್ ಸಬ್ ಟೈಪ್ ಆಫ್ ದ FC ಫೀಲ್ಡ್. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಎಫ್ ಸಿ ಎಸ್ ಅಂದರೆ ಇಟ್ ಈಸ್ ಅ 4 byte ಲಾಂಗ್ ಆ್ಯಂಡ್ ಇಟ್ ಕಂಟೈನ್ಸ್ ಎರರ್ ಡಿಟೆಕ್ಷನ್ ಸೀಕ್ವೆನ್ಸ್. ಎರರ್ ಏನಾದ್ರು ಡಿಟೆಕ್ಟ್ ಆಗಬೇಕು ಅಂದರೆ ಆ ಸೀಕ್ವೆನ್ಸ್ ಇಲ್ಲಿರುತ್ತೆ. ದಿಸ್ ಇಸ್ ದ ಫ್ರೇಮ್ ಫಾರ್ಮ್ಯಾಟ್. Next topic is frame types. Frame types means we have 3 types, that is management frames, control frames and data frames. First management frames andre that is used for the initial communication between stations and access point. ಅಂದರೆ ನಮಗೆ ಫಸ್ಟ್ ಇನಿಷಿಯಲ್ ಕಂಡೀಷನ್ಸ್ ಆಕ್ಸೆಸ್ ಮಾಡೋಕ್ಕೆ ಮುಂಚೆ ಏನೇನು ಕಂಡೀಷನ್ಸ್ ಬೇಕು ಅದನ್ನು ಚೆಕ್ ಮಾಡೋಕ್ಕೆ ವೇರ್ ಯೂಸಿಂಗ್ ಫಾರ್ ಅ ಮ್ಯಾನೇಜ್ಮೆಂಟ್ ಫ್ರೇಮ್ಸ್. ನೆಕ್ಸ್ಟ್ ಒನ್ ಇಸ್ ಕಂಟ್ರೋಲ್ ಫ್ರೇಮ್ಸ್. ಕಂಟ್ರೋಲ್ ಫ್ರೇಮ್ಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ, ಅಕ್ಸೆಸ್ ಮಾಡಿದ್ಮೇಲೆ, ಚಾನಲ್ನ ಆಕ್ಸೆಸ್ ಮಾಡಿದ್ಮೇಲೆ ಅಕ್ನಾಲೆಡ್ಜ್ ಮಾಡೋಕ್ಕೆ ನಾವು ಕಂಟ್ರೋಲ್ ಫ್ರೇಮ್ಸ್ನ ಯೂಸ್ ಮಾಡ್ತೀವಿ. ದಿಸ್ ಶೋಸ್ ದ ಡಯಾಗ್ರಾಮ್. ನೀವು ಫಸ್ಟು RTS ಸೆಂಡ್ ಮಾಡಬೇಕು ಅಂದರೆ ಯಾವ ಅಡ್ರೆಸ್ಸಿಂದ ಸೆಂಡ್ ಮಾಡ್ತಿದ್ದೀರಾ, ಯಾವ ಅಡ್ರೆಸ್ಸಿಗೆ ಸೆಂಡ್ ಮಾಡ್ತಿದ್ದೀರಾ. ಬಟ್ ಅಕ್ನಾಲೆಜ್ಮೆಂಟ್ ಅಥವಾ CTS ಸೆಂಡ್ ಮಾಡಬೇಕು ಅಂದರೆ ಯಾವ ಅಡ್ರೆಸ್ಸಿಂದ ಬರ್ತಾ ಇದೆ ಅಂತ ಸೆಂಡ್ ಮಾಡಿದ್ರೆ ಸಾಕು. ಸೊ ಡೆಸ್ಟಿನೇಷನ್ ಅಡ್ರೆಸ್ ಎಲ್ಲಿಗೆ ಸೆಟ್ ಆಗುತ್ತೆ, RTS ಎಲ್ಲಿಂದ ಬಂದಿರುತ್ತೆ, ಆಟೋಮೆಟಿಕ್ಕಾಗಿ ಡೆಸ್ಟಿನೇಷನ್ ಅಡ್ರೆಸ್ಸು ಅಲ್ಲಿಗೆ ಸೆಟ್ ಆಗಿಬಿಡುತ್ತೆ. ಸೊ ಜಸ್ಟ್ ಸೋರ್ಸ್ ಅಡ್ರೆಸ್ನ ಮಾತ್ರ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಡೇಟಾ ಫ್ರೇಮ್ಸ್ ಅಂದರೆ ಹಿಯರ್ ದಿಸ್ ಆರ್ ಯೂಸ್ ಟು ಕ್ಯಾರಿಂಗ್ ದ ಡೇಟಾ ಆ್ಯಂಡ್ ಸಮ್ ಕಂಟ್ರೋಲ್ ಇನ್ಫಾರ್ಮೇಷನ್. ಡೇಟಾನ ಸೆಂಡ್ ಮಾಡೋಕ್ಕೆ ನಾವು ಡೇಟಾ ಫ್ರೇಮ್ಸ್ನ ಯೂಸ್ ಮಾಡ್ತೀವಿ.